ನಮಸ್ತೆ ಫ್ರೆಂಡ್ಸ್, ಗರಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಚಟ್ನಿ ರೆಸಿಪಿ ಮಾಡ್ತಾಯಿದ್ದೀವಿ. ಈ ಚಟ್ನಿ ಅಂತೂ ಒಂದು ಸತ ಮಾಡ್ಕೊಂಡು ತಿಂದು ನೋಡಿ, ಪದೇ ಪದೇ ಮಾಡ್ತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರೈಸ್ ಜೊತೆ ಚಟ್ನಿ ಹಾಕೊಂಡು ತುಪ್ಪ ಹಾಕೊಂಡು ತಿಂತಾಯಿದ್ರೆ ನೀವು ಪದೇ ಪದೇ ಇದೇ ರೆಸಿಪಿನ ಮಾಡ್ಕೊಂಡು ತಿಂತೀರಾ. ಬನ್ನಿ ಈಗ ವಿಡಿಯೋ ಕೊನೆ ತನಕ ನೋಡೋಣ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಚಟ್ನಿನ ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ನೋಡಿ, ಮೊದಲನೇದಾಗಿ ನಾವು ಸ್ಟವ್ ಹಚ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀವಿ. ಬಾಣಲೆ ಬಿಸಿ ಆದ ನಂತರ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು 2 ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಈ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ 1 ನಿಮಿಷ ಫ್ರೈ ಆಗ್ತಿದ್ದಂಗೆ ನಾವು ಒಂದು ಈರುಳ್ಳಿನ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. 2 ಬೆಳ್ಳುಳ್ಳಿ ಈರುಳ್ಳಿ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫುಲ್ಲು ಕಲರ್ ಚೇಂಜ್ ಆಗಬೇಕು, ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು. ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೋಬೇಕು ಚೆನ್ನಾಗಿ. ಈ ರೀತಿ ಹುರಿದ್ಬಿಟ್ಟು ಮಾಡೋದ್ರಿಂದ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟಾದರೆ ಸಾಕಾಗುತ್ತೆ. ನಾವು ಇದನ್ನೊಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಈ ಪ್ಲೇಟ್ ಎತ್ತಿಟ್ಕೊಂಡ್ಮೇಲೆ ಮತ್ತು ಇದೇ ಬಾಣಲಿಗೆ ನಾವು ಒಣಮೆಣ್ಸಿಕಾಯಿ ಕೂಡ ಹುರ್ಕೊತಾ ಇದ್ದೀವಿ. ನಾವಿಲ್ಲಿ ಮೀಡಿಯಮ್ ಖಾರ ಇರುವಂಥ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ನೀವು ನಿಮ್ಮ ಮನೇಲಿ ಯಾವ್ದು ಇರುತ್ತೆ ಅದೇ ತೊಗೊಳ್ಳಿ, ನೋಡಿಬಿಟ್ಟು ಹಾಕ್ಕೊಳ್ಳಿ ಖಾರ. ನೋಡಿ, ಮೆಣಸಿನ್ಕಾಯಿನ ಸೀಸ್ಬಾರ್ದು, ಚೆನ್ನಾಗಿ ಹುರ್ಕೋಬೇಕು. ಒಣಮೆಣ್ಸಿನ್ಕಾಯಿ ಬೇಗ ಸೀದ್ಬಿಡ್ತೈತಿ. ನೋಡಿ, ಇಷ್ಟು ಹುರಿದ್ರೆ ಸಾಕಾಗುತ್ತೆ. ನಾವು ಇದನ್ನು ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀವಿ ಇನ್ನೊಂದು ಸ್ವಲ್ಪ ಫ್ರೈ ಆದಮೇಲೆ. ನೋಡಿ, ಇವಾಗ ಇದನ್ನು ಕೂಡ ತಗೊಳ್ಳೋಣ. 2 ಕಡೆನೂ ಚೆನ್ನಾಗಿ ಸುಟ್ಟಿದೆ ಮೆಣಸಿನ್ಕಾಯಿ. ಈ ರೀತಿ ಉರಿಯೋ ಬದಲು ಸುಟ್ಟು ಕೂಡ ಮಾಡ್ಬೋದು. ಇವಾಗ ಅದೇ ಬಾಣಲಿಗೆ ನಾವು 2 ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀವಿ. ಟೊಮೊಟೊ ಕೂಡ ಅಷ್ಟೇ ಚೆನ್ನಾಗಿ ಬೆಂದ್ಕೋಬೇಕದು, ಆ ರೀತಿ ನಾವು ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಫಸ್ಟು ಉಲ್ಟಾ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. 2 ಟೊಮೊಟೊ ಸಾಕಾಗುತ್ತೆ. ನೋಡಿ, ಟೊಮೆಟೊ ಕೂಡ ಚೆನ್ನಾಗಿ ಸುಟ್ಕೊಂಡಿದೆ. ನೋಡಿ, ಇಷ್ಟು ಸುಟ್ಟರೆ ಸಾಕಾಗುತ್ತೆ ಟೊಮೊಟೊ. ಇದನ್ನು ಕೂಡ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ, ಒಂದು ಪ್ಲೇಟ್ಗೆ ಎತ್ತಿಬಿಟ್ಟು. ಇದಿಷ್ಟು ತಣ್ಣಗಾಗೋಷ್ಟೊತ್ತಿಗೆ ನಾವು ಚಟ್ನಿ ಕೀಚ್ಕೊಳ್ಳೋಣ. ಟೊಮೊಟೊ ಸಣ್ಣಗಾಗೋಷ್ಟೊತ್ತಿಗೆ ಮೆಣಸಿನ್ಕಾಯಿ ತಣ್ಣಗಾಗಿತ್ತು, ಮತ್ತು ರೋಸ್ಟ್ ಕೂಡ ಚೆನ್ನಾಗೈತಿ. ಸ್ವಲ್ಪ ತಂಗೆ ಬಿಟ್ಟರೆ ಮತ್ತೆ ಅದು ಮೆತ್ತಗಾಗ್ಬಿಡ್ತೈತಿ. ಬೇಗನೆ ನಾವು ರೋಸ್ಟ್ ಇದ್ದಾಗೇ ಕೀಚ್ಕೋಬೇಕು ಚಟ್ನಿನ ಕೈಯಿಂದ, ಇಲ್ಲಾಂದರೆ ಕೈಯಿಂದ ಸಣ್ಣಕ್ಕೆ ಮಾಡೋಕ್ಕಾಗಲ್ಲ ಮೆಣಸಿನ್ಕಾಯಿನ. ನೋಡಿ, ಈ ರೀತಿ ಕೈ ಚಟ್ನಿ ನಾವು ಮಾಡ್ತಾಯಿದ್ದೀವಿ. ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ನಾವು ಈ ರೀತಿ ಕೀಚ್ಕೋಬೇಕು. ನೋಡಿ, ಕೈಯಿಂದನೇ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ನಾವು ಚಟ್ನಿನ ಮಾಡ್ಕೋಬೇಕು. ಟೊಮೆಟೊ ಕೂಡ ಅಷ್ಟೇ. ನೋಡಿ, ಟೊಮೆಟೊ ಕೂಡ ಸಣ್ಣ ಕಾದಾಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನಾವು ಹಾಕ್ಕೊಂಡಿದ್ವಿ. ಇಲ್ಲಿ ನೋಡಿ, ಒಂದು ಸ್ವಲ್ಪ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡಿದರೆ ಕೈ ಚಟ್ನಿ ರೆಡಿ ಆಯಿತು. ನೀವು ರೊಟ್ಟಿ, ಚಪಾತಿ, ರೈಸ್ ಜೊತೆ ಎಲ್ಲ ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ.